ಶಾಮನೂರು ಮನೆ ಮುಂದೆ ಭಾರಿ ಹೈ ಡ್ರಾಮಾ ನಡೀತು. ಎಸ್ ಮಲ್ಲಿಕಾರ್ಜುನ್ ಮನೆ ಮುಂದೆ ಕೂಡ ಜಮೀರ್ ಹವಾ ಜೋರಾಗಿತ್ತು. ಈಗಾಗಲೇ ನೋಡಿ, ಎಸ್ ಮಲ್ಲಿಕಾರ್ಜುನ್ ಶಾಮನೂರು ಮನೆ ಮುಂದೆ ಭಾರಿ ಹೈ ಡ್ರಾಮಾ. ಎಸ್ ಮಲ್ಲಿಕಾರ್ಜುನ್ ಮನೆ ಮುಂದೆ ಜಮೀರ್ ಹವಾ. ದಾವಣಗೆರೆಯಲ್ಲಿ ಜಮೀರ್ ಫ್ಯಾನ್ಸ್ ಅಬ್ಬರ. ಮಂತ್ರಿ ಎಸ್ಎಂ ಮನೆ ಮುಂದೆ ಶಕ್ತಿ ಪ್ರದರ್ಶನ. ಕಡೆಗೂ ಶಾಮನೂರು ಮನೆಗೆ ಜಮೀರ್ ಎಂಟ್ರಿಯನ್ನ. ಜಮೀರ್ಗೆ ಮಲ್ಲಣ್ಣನ ಕುಟುಂಬದಿಂದ ಅದ್ಧೂರಿ ಸ್ವಾಗತ. ಮುಗಿಲು ಮುಟ್ಟಿದ ಸಚಿವ ಮಲ್ಲಿಕಾರ್ಜುನ್ ಮನೆ ಮುಂದೆ ಸಚಿವ ಜಮೀರ್ ಅಹಮದ್ ಖಾನ್ ಅಭಿಮಾನಿಗಳ ಸಾಗರವೇ ಇತ್ತು. ಶಾಮನೂರು ಮನೆ ಮುಂದೆ ಭಾರಿ ಹೈ ಡ್ರಾಮಾ ನಡೀತು ನೋಡಿ. ಎಸ್ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಎಸ್ ಮಲ್ಲಿಕಾರ್ಜುನ್ ಹಾಕಿದ್ದ ಒಂದು ಪೋಸ್ಟ್ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ. ರಾಜಕಾರಣದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನ ಒದಗಿಸಿ ತರುತ್ತೆ. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತ ಸಮುದಾಯದಿಂದ ಜಮೀರ್ ಅಹಮದ್ ಖಾನ್ ಅಭಿಮಾನಿಗಳಿಂದ ಬರುವಂತದ್ದು ಎಸ್ ಮಲ್ಲಿಕಾರ್ಜುನ್ ಅವರು ಕ್ಷಮೆ ಕೇಳಬೇಕು ಜಮೀರ್ ಅಹಮದ್ ಖಾನ್ಗೆ ಅಂತ. ಹಾಗಾಗಿ ಎಸ್ ಮಲ್ಲಿಕಾರ್ಜುನ್ ಮನೆ ಮುಂದೆ ಜಮೀರ್ ಫ್ಯಾನ್ಸ್ಗಳ ಕೂಗಾಟ ಜೋರಾಗಿ ಇತ್ತು. ಜಮೀರ್ ಅಭಿಮಾನಿಗಳ ಶಕ್ತಿ ಪ್ರದರ್ಶನ ನೋಡಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾ ಜಾಧವ್. ಗಂಗಾ, ಇದೀಗ ಗಮನಿಸ್ತಾ ಇದೀವಿ ನಾವು ಎಸ್ ಮಲ್ಲಿಕಾರ್ಜುನ್ ಮನೆ ಮುಂದೆ ಜಮೀರ್ ಹವಾ ಜೋರಾಗಿತ್ತು ಅಲ್ವಾ? ಈಗಾಗಲೇ ಜಮೀರ್ ಅಹಮದ್ ಅವರು
ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಮನೆಗೆ ಬಂದಿದ್ದಾರೆ. ಈ ವೇಳೆ ಶಕ್ತಿ ಪ್ರದರ್ಶನ ಯಾವ ಮಟ್ಟಿಗಿತ್ತು ಅಂತಂದ್ರೆ ಅಲ್ಲಿರುವಂತಹ ಅಭಿಮಾನಿಗಳು, ಏನು ಜಮೀರ್ ಅವರ ಅಭಿಮಾನಿಗಳಿದ್ದಾರಲ್ಲ, ಸಿಂಹ ಬಂದಿದೆ, ಸಿಂಹ ದಾವಣಗೆರೆಗೆ ಸಿಂಹ ಬಂದಿದೆ ಅಂತ ಒಂದು ಅಭಿಮಾನಿಗಳು ಘೋಷಣೆಯನ್ನ ಕೂಗ್ತಾ ಒಂದು ತಳ್ಳಾಟ ನೂಕಾಟ ಕೂಡ ಏರ್ಪಟ್ಟಿತ್ತು ಸಚಿವ ಎಸ್ ಮಲ್ಲಿಕಾರ್ಜುನ ಅವರ ಮನೆಯ ಮುಂದೆ. ಈ ಮೂಲಕ ಒಂದು ಸ್ಪಷ್ಟ ಸಂದೇಶ ಕಂಡಿದೆ. ಏನಂತಂದ್ರೆ, ನಾನು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ, ನನ್ನ ಕಡೆಗೂ ಕೂಡ ಬಳಗ ಇದೆ, ಅಲ್ಪಸಂಖ್ಯಾತರು ನನ್ನ ಕಡೆಗೆ ಹೆಚ್ಚಿನದಾಗಿ ಒಂದು ಒಲವನ್ನ ತೋರಿಸಿದ್ದಾರೆ ಅನ್ನೋದು ಒಂದು ಸ್ಪಷ್ಟವಾದಂತಹ ಚಿತ್ರಣ ಇಲ್ಲಿ ಈಗ ಎದುರಾಗಿತ್ತು. ಜೊತೆಗೆ ಈಗಾಗಲೇ ಸಚಿವ ಎಸ್ ಮಲ್ಲಿಕಾರ್ಜುನ್ ಜೊತೆಗೆ ಹಾಗೆ ಪ್ರಭಾ ಮಲ್ಲಿಕಾರ್ಜುನ್ ಜೊತೆಗೆ ಕಾಂಗ್ರೆಸ್ ಮುಖಂಡರ ಜೊತೆಗೆ ಈಗಾಗಲೇ ಜಮೀರ್ ಅಹಮದ್ ಅವರು ಊಟವನ್ನ ಮಾಡ್ತಾ ಇದ್ದಾರೆ. ಪಕ್ಕವೇ ಕೂತ್ಕೊಂಡು ತುಂಬಾ ಆತ್ಮೀಯ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಏನು ಒಂದಷ್ಟು ಮಾತುಗಳು ಬಂದ್ ಹೋಗಿದ್ವು, ಆದ್ರೆ ಆ ಮಾತುಗಳು ಮುನುಸುಗಳು ಈಗೆಲ್ಲವೂ ಶಮನ ಆಗಿದೆ. ಈ ಮೂಲಕ ಒಂದು ಶಮನಕ್ಕೆ ಅಂತ್ಯ ಆಡಿದ್ದಾರೆ. ಎಸ್, ಇದೀಗ ನೋಡಿ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, DK ಶಿವಕುಮಾರ್ ಮತ್ತೆ ಇನ್ನು ಎಸ್ ಮಲ್ಲಿಕಾರ್ಜುನ್ ಜೊತೆ ಆಗಿರ್ಬೋದು, ಇನ್ನು CM ಸಿದ್ದರಾಮಯ್ಯ ಅವರ ಜೊತೆಗೆ ಆಗಿರ್ಬೋದು, ಅಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಇವರ ಒಟ್ಟಿಗೆ ಇರುವಂತ ಒಂದು ಫೋಟೋ ಫ್ರೇಮ್ ಬೇಕು ಸದ್ಯಕ್ಕೆ. ಯಾಕೆ ಅಂತ ಅಂದ್ರೆ ಅಷ್ಟರ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು ಹುಟ್ಕೊಂಡಿತ್ತು. ಬಟ್ ಮತ್ತೊಂದು ಇಲ್ಲಿ ಗಮನಿಸಬೇಕು ಅಂತ ಅಂದ್ರೆ ಎಸ್ ಮಲ್ಲಿಕಾರ್ಜುನ್ ಅವರ ಜೊತೆಗೆ ಇವತ್ತ ಒಂದು ಏನು ಮುನಿಸು ಇತ್ತೋ ಆ ಮುನಿಸು ಶಮನ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇದು ಆ ರೀತಿಯಾದಂತಹ ಸಿಚುವೇಶನ್ಸ್ ಏನಾದ್ರೂ ಇದೆಯಾ ಅಲ್ಲಿ, ಹೇಗೆ ಅಂತ? ಒಂದು ಕಡೆಗೆ ಆ ರೀತಿಯಾದಂತಹ ಸಿಚುವೇಶನ್ಸ್ ಕಂಡು ಬಂದಿದ್ರು ಕೂಡ ಈಗ ಜಮೀರ್ ಅಹಮದ್ ಅವರು ಬಂದು ಅವರ ಜೊತೆಗೆ ಮಾತುಕತೆ ಕೂಡ ಆಗಿದೆ. ಇದೀಗ ನೋಡಿ, ನಾವು ಮಾತನಾಡ್ತಾ ಇದ್ವಿ ಜಮೀರ್ ಅಹಮದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜಮೀರ್ ಅಹಮದ್ ಫ್ಯಾನ್ಸ್ ಫಾಲೋಯಿಂಗ್ ಅಂತ ಹೇಳ್ಬೋದು. ಇನ್ನು ಅದ್ರ ಜೊತೆಗೆ ನಮ್ಮ ನಾಯಕರಿಗೆ ಅವಮಾನ ಆಗಿದೆ ಅಂತ ಅಂದ್ರೆ ನಾವ್ ಯಾಕೆ ಮತ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಒಂದು ರೀತಿ ಅಲ್ಪಸಂಖ್ಯಾತರಲ್ಲಿ ಮನಸ್ತಾಪಗಳು ಉಂಟಾಗಿತ್ತು. ಬಟ್ ಇದೀಗ ಜಮೀರ್ ಎಂಟ್ರಿಯಿಂದ ಅದೆಲ್ಲವೂ ಸಹಿತ ಅಲ್ಲಿ ಶಮನ ಆಗಿದೆಯಾ ಅನ್ನುವಂಥದ್ದು. ಈಗಾಗಲೇ ಜಮೀರ್ ಅಹಮದ್ ಅವರು ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಮನೆಗೆ ಏನ್ ಭೇಟಿ ಕೊಟ್ಟಿದ್ದಾರಲ್ಲ, ಈ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ. ನಾವು ಕಾಂಗ್ರೆಸ್ಗೆ ಒಗ್ಗೂಡಿ ಕೆಲಸವನ್ನ ಮಾಡ್ಬೇಕು. ಕೆಲವೊಮ್ಮೆ ರಾಜಕಾರಣದಲ್ಲಿ ಮಾತುಗಳು ಬರೋದು ಸಹಜವಾಗಿರುತ್ತೆ, ಆದ್ರೆ ಇವನ್ನೆಲ್ಲವನ್ನು ಕೂಡ ಮುಂದೂಡಿ ನಾವು ಒಗ್ಗಟ್ಟಾಗಿ ನಡೆದ್ರೆ ಮಾತ್ರ ಪಕ್ಷ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಅವರು CM ಸಿದ್ದರಾಮಯ್ಯ ಅವರ ಕಿವಿ ಮಾತನ್ನ ಕೇಳಿಸಿಕೊಂಡಿದ್ದಾರೆ. ಏನಂತಂದ್ರೆ, ಕಳೆದ ಬಾರಿ ಒಂದು ರ್ಯಾಲಿ ಏನು ನಡೀತಲ್ವಾ 1-2 ದಿನಗಳ ಹಿಂದೆ, ಆಗ ಕೂಡ ಹೇಳಿದ್ರು ಜಮೀರ್ ಅಹಮದ್ ಅವರು 5ನೇ ತಾರೀಕು ಬಂದೇ ಬರ್ತಾರೆ, ಯಾವುದೇ ಕಾರಣಕ್ಕೂ ಇಲ್ಲ ಅನ್ನೋ ಮಾತೇ ಇಲ್ಲ. ಜಮೀರ್ ಅಹಮದ್ ಅವರು ಬಂದು ನಿಮ್ಮ ಒಂದು ಮಾತುಕತೆಗೆ ನಿಲ್ತಾರೆ, ನಿಮ್ಮ ಜೊತೆಗೆ ಮಾತಾಡ್ತಾರೆ ಅನ್ನೋ ಒಂದು ಸ್ಪಷ್ಟವಾದಂತಹ ಮಾತನ್ನ ಹೇಳಿದ್ರು. ಅದೇ ರೀತಿ ಇವತ್ತು ಜಮೀರ್ ಅಹಮದ್ ಅವರು ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಮನೆಗೆ ಬಂದು ಈಗಾಗಲೇ ಅವರ ಮನೆಯಲ್ಲಿ ಉಪಹಾರವನ್ನ ಸೇವಿಸ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಹಲವಾರು ನಾಯಕರು ಇದ್ದಾರೆ. ಮತ್ತೊಂದು ಕಡೆಗೆ ಜಮೀರ್ ಅಹಮದ್ ಪರವಾಗಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಮನೆಯ ಮುಂದೆ ಕೂಗಾಟಗಳು ಜೋರಾಗಿದೆ. ಒಂದು ಕಡೆಗೆ ಗೋ ಬ್ಯಾಕ್ ಚಳುವಳಿ ಇದೆ. ಯಾಕಂತಂದ್ರೆ, ನಿಮಗೆ ಸಚಿವರು ಒಂದು ಮಾತುಗಳನ್ನ ಹೇಳಿದ್ದಾರೆ, ಅವ್ರು ಯಾರು ನಮ್ಮ ಜಿಲ್ಲೆಗೆ ಬಂದು ಮಾತನಾಡೋದಕ್ಕೆ ಅಂತ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದ್ರು. ಆ ಒಂದು ಹೇಳಿಕೆ ಇವರಿಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬೇಜಾರಾಗಿದೆ. ಜಮೀರ್ ಅಹಮದ್ ಅವರ